ಮಂಗಳೂರಿನಲ್ಲಿ ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣ ನಂತರ ಬಹಳಷ್ಟು ರೀತಿಯಾದಂತಹ ಬೆಳವಣಿಗೆಗಳು ಕರಾವಳಿಯನ್ನ ಕೊತ ಅನ್ನುವಂತೆ ಮಾಡಿದೆ. ಅದರಲ್ಲೂ ಕೂಡ ಹಂತಕರು ಒಂದ್ ಕಡೆ ಸುಹಾಸ್ ಶೆಟ್ಟಿಯನ್ನ ನಡು ರಸ್ತೆಯಲ್ಲಿ ಬರ್ಬರವಾಗಿ ಹತ್ಯೆ ಮಾಡಿ ಹೋಗಿರುವಂತದ್ದು ಒಂದು ವಿಚಾರ ಆದ್ರೆ, ಅದಾದ ನಂತರದಲ್ಲೂ ಕೂಡ ನೆಕ್ಸ್ಟ್ ಟಾರ್ಗೆಟ್ ನಮಗೆ ಇವರು, ಇಂಥವ್ರನ್ನ ನಾವು ತಲೆ ತೆಗಿತೀವಿ ಅಂತ ಸುಹಾಸ್ ಶೆಟ್ಟಿ ವಿಚಾರವನ್ನ ಹೇಗೆ ಹಿಂದೆನೆ ಟಾರ್ಗೆಟ್ ಫಿಕ್ಸ್ ಮಾಡ್ಕೊಂಡು ಪೋಸ್ಟ್ ಮಾಡ್ತಾ ಇದ್ರು, ಈಗ ಇನ್ನುಳಿದಂಥವರ ವಿಚಾರವನ್ನು ಕೂಡ ಅದೇ ರೀತಿಯಾಗಿ ಬಹಳಷ್ಟು ಈ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಹೆಸರುಗಳನ್ನ ಹರಿಬಿಡಲಾಗ್ತಾ ಇದೆ. ಹಿಂದೂ ಮುಖಂಡರನ್ನ ಹೀಗೆ ಸಾಲಾಗಿ ಹತ್ಯೆ ಮಾಡುವಂತ ಬೆದರಿಕೆ ಒಡ್ತಾ ಇರುವಂತದ್ದು ವಿಚಾರ ಏನಿದೆ, ಇದು ಸಹಜವಾಗಿ ಸರ್ಕಾರದ ವಿರುದ್ಧವಾಗಿ ಆಕ್ರೋಶ ವ್ಯಕ್ತವಾಗೋದಕ್ಕೂ ಕೂಡ ಕಾರಣ ಆಗಿದ್ದು, ಬಿಜೆಪಿಯವರಂತೂ ಸರ್ಕಾರವೇ ಟಾರ್ಗೆಟ್ ಮಾಡಿ ಕೊಲ್ಸ್ತಾ ಇದೆ ಅಂತ ಹೇಳಿ ಆರೋಪವನ್ನ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಮಂಗಳೂರಿನಲ್ಲಿ ಸದ್ಯ ಏನಾಗ್ತಾ ಇದೆ, ಸರ್ಕಾರ ನಾವೊಂದು ವಿಶೇಷವಾದಂತಹ ವಿಂಗ್ ಅನ್ನ ಸಿದ್ಧ ಮಾಡ್ತೀವಿ ಅಂತ ಹೇಳ್ತಾ ಇದ್ರೂ ಕೂಡ ಕಣ್ಕೆಳಗೆ ನಡೀತಾ ಇರುವಂತ ಈ ರೀತಿಯಾದಂತಹ ಚಟುವಟಿಕೆಗಳನ್ನ ಇವರಿಗೆ ನಿಯಂತ್ರಿಸೋದಕ್ಕೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ? ಬನ್ನಿ ರಿಪೋರ್ಟ್ ಅಲ್ಲಿ ನೋಡ್ಕೋಬೋಣ. ಇನ್ನಿಬ್ಬರನ್ನ ಟಾರ್ಗೆಟ್ ಮಾಡಿದ್ದೀವಿ, ನಾಳೆ 9:30 ಒಳಗೆ ಹೊಡಿತೀವಿ. ಹಿಂದೂ ಕಾರ್ಯಕರ್ತರನ್ನ ನೀವೇ ಟಾರ್ಗೆಟ್ ಮಾಡ್ತಿದ್ದೀರಿ. ದಯವಿಟ್ಟು ಇಂಥವನ್ನೆಲ್ಲ NIA ಕೊಡಿ. ಹೋಮ್ ಮಿನಿಸ್ಟರ್ ಜೊತೆ ಮಾತಾಡಿ ಆಮೇಲೆ ಕ್ರಮ ತಗೋತೀವಿ. ಮುಹೂರ್ತ ಫಿಕ್ಸ್ ಮಾಡ್ತಾರೆ, ನಂತರ ಪೋಸ್ಟ್ ಹಾಕ್ತಾರೆ, ಬರ್ಬರವಾಗಿ ಕೊಚ್ಚಿ ಕೊಲೆ ಮಾಡ್ತಾರೆ. ಥೇಟ್ ಸಿನಿಮಾ ಸ್ಟೈಲ್ ನಲ್ಲೇ ಹತ್ಯೆ ನಡೆಯುತ್ತೆ. ಪ್ರತೀಕಾರದ ಹತ್ಯೆಗೆ ಇಡೀ ಕರಾವಳಿಯೇ ಬೆಚ್ಚಿ ಬೀಳುವಂತೆ ಮಾಡಿದೆ. ಕೋಮು ಸೂಕ್ಷ್ಮ ಪ್ರದೇಶ ಆಗಿರೋ ಮಂಗಳೂರಿನಲ್ಲಿ ಒಂದರ ಮೇಲೊಂದರಂತೆ ತಲೆಗಳು ಉರುಳ್ತಾ ಇರೋದು ನೋಡ್ತಾ ಇದ್ರೆ ಇದು ಪಕ್ಕಾ ಹಿಂದೂ ಮುಸ್ಲಿಂ ರಿವೆಂಜ್ ಅನ್ನೋದ್ರಲ್ಲಿ ಡೌಟೇ ಇಲ್ಲ. ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿಯ ಹತ್ಯೆ ಬೆಚ್ಚಿ ಬೀಳಿಸೋ ಮತ್ತೊಂದು ವಿಡಿಯೋ ಸೆರೆಯಾಗಿದೆ. ರಕ್ತದ ಮಡುವಿನಲ್ಲಿ ಬಿದ್ದು ನರಳಾಡಿ ಅಮ್ಮ ಅಮ್ಮ ಅಂತ ಕೂಗಾಡ್ತಾ ಇರೋ ದೃಶ್ಯ ಮೈ ಜುಮ್ ಅನ್ಸುವಂತಿದೆ. ಕರಾವಳಿಯಲ್ಲಿ ಮುಂದುವರಿದ ಪ್ರತೀಕಾರದ ಹತ್ಯೆಗೆ ಸ್ಕೆಚ್. ಸುಹಾಸ್ ಶೆಟ್ಟಿ ಆಯ್ತು, ಇದೀಗ ಮತ್ತಿಬ್ಬರು ಟಾರ್ಗೆಟ್. ಫಾಜಿಲ್ ಕೊಲೆಗೆ ಪ್ರತೀಕಾರವಾಗಿ ಇದೇ ಹಿಂದೂ ಮುಖಂಡ ಸುಹಾಸ್ ಶೆಟ್ಟಿ ಕೊಲೆಗೂ ಮುನ್ನ ಮುಹೂರ್ತ ಫಿಕ್ಸ್ ಮಾಡಿರೋ ಪೋಸ್ಟರ್ ಒಂದು ವೈರಲ್ ಆಗಿತ್ತು. ಮಾರ್ಚ್ 31ರಂದೇ ಟಾರ್ಗೆಟ್ ಕಿಲ್ಲರ್ ನಂಬರ್ 3 ಅಂತ ಸುಹಾಸ್ ಶೆಟ್ಟಿ ಫೋಟೋ ಹಾಕಿ ರಿವೆಂಜ್ ಸೂನ್ ಅಂತ ಪೋಸ್ಟ್ ಮಾಡಲಾಗಿತ್ತು. ಮೇ 1ರಂದು ಮಂಗಳೂರಿನಲ್ಲಿ ಸುಹಾಸ್ ಬರ್ಬರವಾಗಿ ಹತ್ಯೆ ಆಗ್ತಾನೆ. ಇದೀಗ ಮತ್ತಿಬ್ಬರು ಹಿಂದೂ ಮುಖಂಡರ ತಲೆ ತೆಗೆಯೋದಕ್ಕೆ ಡೇಟ್ ಫಿಕ್ಸ್ ಮಾಡಿರೋದು ಬೆಚ್ಚಿ ಬೀಳುವಂತೆ ಮಾಡಿದೆ. ಮೇ 5ರಂದು ರಾತ್ರಿ 9:30ಕ್ಕೆ ಕೊಲ್ಲುವುದಾಗಿ ಪೋಸ್ಟ್. ಎಸ್ಡಿಪಿಐ ಮುಖಂಡ ಅಶ್ರಫ್ ಹತ್ಯೆ ಪ್ರಮುಖ ಆರೋಪಿ ಭರತ್. ಎಸ್ಡಿಪಿಐ ಮುಖಂಡ ಅಶ್ರಫ್ ಹತ್ಯೆಗೆ ಪ್ರತೀಕಾರವಾಗಿ ಬಜರಂಗ್ ದಳದ ಮುಖಂಡ ಭರತ್ಗೆ ಜೀವ ಬೆದರಿಕೆ ಬಂದಿದೆ. ಅಶ್ರಫ್ ಹತ್ಯೆಯ ಪ್ರಮುಖ ಆರೋಪಿಯಾಗಿರೋ ಭರತ್ನನ್ನ ಕೊಲ್ಲೋದಕ್ಕೆ ಡೇಟ್ ಫಿಕ್ಸ್ ಮಾಡಿರುವಂತ ಪೋಸ್ಟ್ ಒಂದು ವೈರಲ್ ಆಗಿದೆ. ಮೇ 5ರಂದು ಆದ್ರೆ ನಾಳೆ ರಾತ್ರಿ 9:30ಕ್ಕೆ ನಿನ್ನ ಸ್ಥಳದಲ್ಲೇ ಬಂದು ಕೊಲ್ತೀವಿ ಅಂತ ದುಷ್ಕರ್ಮಿಗಳು ಪೋಸ್ಟ್ ಮಾಡಿದ್ದಾರೆ. ಇದಿಷ್ಟೇ ಅಲ್ಲ, ವಿಎಚ್ಪಿ ಮುಖಂಡ ಶರಣ್ ಪೊಂಪೆಲ್ಗೂ ಹತ್ಯೆಯಾಗೋದಕ್ಕೆ ತಯಾರಾಗುವಂತ ಬೆದರಿಕೆ ಹಾಕಲಾಗಿದೆ. ಇನ್ನು 2018ರಲ್ಲಿ ನಡೆದ ಬಶೀರ್ ಕೊಲೆಯ ಆರೋಪಿ ಶ್ರೀಜುಗೂ ಟಾರ್ಗೆಟ್ ಮಾಡಲಾಗಿದೆ. ಎಲ್ಲಿದ್ದೀಯಾ ನೀನು, ನೆಕ್ಸ್ಟ್ ನೀನೇ ಅಂತ ಕಿಲ್ಲರ್ಸ್ ಟಾರ್ಗೆಟ್ ಪೇಜ್ನಿಂದ ಪೋಸ್ಟ್ ಮಾಡಲಾಗಿದೆ. ಸರ್ಕಾರದಿಂದಲೇ ಹಿಂದೂ ಕಾರ್ಯಕರ್ತರ ಟಾರ್ಗೆಟ್. ಸರ್ಕಾರದ ವಿರುದ್ಧ ಛಲವಾದಿ ನಾರಾಯಣಸ್ವಾಮಿ ಕಿಡಿ. ಮತ್ತೆ ಮೂವರನ್ನ ಟಾರ್ಗೆಟ್ ಮಾಡಿರೋ ಬಗ್ಗೆ ಮಾತನಾಡಿದ ಛಲವಾದಿ ನಾರಾಯಣಸ್ವಾಮಿ, ಸರ್ಕಾರದ ಕುಮ್ಮಕ್ಕಿನಿಂದಲೇ ಹಿಂದೂಗಳ ಟಾರ್ಗೆಟ್ ಅಂತ ಗಂಭೀರ ಆರೋಪ ಮಾಡಿದ್ದಾರೆ. ಇನ್ನಿಬ್ಬರನ್ನ ಟಾರ್ಗೆಟ್ ಮಾಡಿದ್ದೀವಿ, ನಾಳೆ 9:30 ಒಳಗೆ ಹೊಡಿತೀವಿ ಅಂತ ಹೇಳ್ತಿದಾರಲ್ಲ, ಏನ್ ಮಾಡ್ತಾ ಇದ್ದೀರಿ ನೀವು? ಹಿಡಿಯಲಿಕ್ಕೆ ಆಯ್ತಾ ಅವ್ರನ್ನ? ಇದು ರಕ್ತಪಾತ ಆಗ್ಲಿ ಅನ್ನೋದೇ ನಿಮ್ಮ ಉದ್ದೇಶ ಆಗಿದೆ. ಹಿಂದೂ ಕಾರ್ಯಕರ್ತರನ್ನ ನೀವೇ ಟಾರ್ಗೆಟ್ ಮಾಡ್ತಿದ್ದೀರಿ. ಸರ್ಕಾರ ನಿಮ್ಮ ಕುಮ್ಮಕ್ಕಿನಿಂದಲೇ ಇವೆಲ್ಲ ನಡೀತಾ ಇವೆ. ನಾವು ಪತ್ರಿಕೆಗಳಲ್ಲಿ ಮೀಡಿಯಾದಲ್ಲೆಲ್ಲ ನೋಡ್ತಾ ಇದ್ದೇವೆ. ಸರ್ಕಾರ ಒಳ ಒಪ್ಪಂದ ಬಿಡಬೇಕು, ದಯವಿಟ್ಟು NIA ತನಿಖೆಗೆ ಕೊಡಿ ಅಂತ ಕೇಂದ್ರ ಸಚಿವ ವಿ ಸೋಮಣ್ಣ ಒತ್ತಾಯ ಮಾಡಿದ್ರು. ಎಲ್ಲೋ ಒಂದ್ ಕಡೆ ಯಾವ್ದೋ ಒಂದು ಮಾಡ್ತೀವ ಅಂತ ಅಂದ್ಬಿಟ್ಟು ಹೇಳ್ಬಿಟ್ಟು ತಿರ್ಗಾ ಅಂತವ್ರನ್ನ ರಕ್ಷಣೆ ಕೊಡ್ತಕ್ಕಂತ ಒಂದು ಒಳ ಒಪ್ಪಂದ ನೀವು ಬಿಡಬೇಕಾಯ್ತದೆ. ದಯವಿಟ್ಟು ಇಂಥವನ್ನೆಲ್ಲ NIA ಕೊಡಿ. ಸಮಾಜಘಾತಕ ಶಕ್ತಿಗಳನ್ನ ಬಿಡಲ್ಲ ಎಂದ ಸಿದ್ದರಾಮಯ್ಯ. ಮಂಗಳೂರಿನಲ್ಲಿ ಸಮಾಜಘಾತಕ ಶಕ್ತಿಗಳನ್ನ ಮಟ್ಟ ಹಾಕೋದಕ್ಕೆ ವಿಶೇಷ ವಿಂಗ್ ರಚನೆ ಮಾಡ್ತೀವಿ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ರು. ಈಗ ಯಾರು
ಸಮಾಜಘಾತಕ ಶಕ್ತಿಗಳಿದ್ದಾವೆ, ಅವುಗಳನ್ನ ಮಟ್ಟ ಹಾಕ್ಲಿಕ್ಕೆ ಮತ್ತು ಪತ್ತೆ ಹಚ್ಚಲಿಕ್ಕೆ ಒಂದು ವಿಂಗ್ ಬೇಕಾಗ್ತದೆ, ಒಂದು ಸ್ಪೆಷಲ್ ವಿಂಗ್ ಬೇಕಾಗ್ತದೆ. ಅದನ್ನ ಮಾಡಬೇಕು ಅಂತ ಅವ್ರು ಹೇಳಿದ್ದಾರೆ. ಅವ್ರ ಜೊತೆ ಮಾತಾಡಿ, ನಾನು ಹೋಮ್ ಮಿನಿಸ್ಟರ್ ಜೊತೆ ಮಾತಾಡಿ ಆಮೇಲೆ ಕ್ರಮ ತಗೋತೀನಿ. ಸುಹಾಸ್ ಶೆಟ್ಟಿ ಹತ್ಯೆ ಖಂಡಿಸಿ ಬಜರಂಗ್ ದಳ, ವಿಎಚ್ಪಿ ಸಂಘಟನೆಗಳು ನಾಳೆ ಚಿಕ್ಕಮಗಳೂರು ಬಂದ್ಗೆ ಕರೆ ಕೊಟ್ಟಿವೆ. ಮತ್ತೊಂದ್ ಕಡೆ ಹತ್ಯೆಯಿಂದ ಮಂಗಳೂರು ಜನ ಭಯದ ವಾತಾವರಣದಲ್ಲೇ ಇದ್ರು. ಇದೀಗ ಇವತ್ತು ಬೆಳಗ್ಗೆಯೇ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ನಿಷೇಧಾಜ್ಞೆ ವಾಪಸ್ ತೆಗೆಯಲಾಗಿದೆ. ಸಹಜ ಸ್ಥಿತಿಯತ್ತ ಕರಾವಳಿ ಮರಳುತ್ತಾ ಇದೆ. ಬ್ಯೂರೋ ರಿಪೋರ್ಟ್, TV9.